ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ನಾ ಬಿ.ಕಾಮ್ ಕಂಪ್ಲೀಟ್ ಕೋರ್ಸ್ ಬಗ್ಗೆ ಹೇಳ್ತೀನಿ. ಅಂದ್ರೆ ಬಿ.ಕಾಮ್ ಒಳಗೆ ಯಾವ ಸಬ್ಜೆಕ್ಟ್ ಅವ ಸೆಮ್ ವೈಸ್ ಹೇಳ್ತೀನಿ. ಯಾವ ಸೆಮ್ನ್ಯಾಗ ಯಾವ ಸಬ್ಜೆಕ್ಟ್ ಅವ ಮತ್ತು ಎಲ್ಲೆಲ್ಲಿ ಎಲೆಕ್ಟಿವ್ ಸಬ್ಜೆಕ್ಟ್ ಇರ್ತಾವ ಅವೆಲ್ಲದ್ರ ಬಗ್ಗೆ ಹೇಳ್ತೀನಿ. ಯಾರೀಗ PUC ಸೆಕೆಂಡ್ ಇಯರ್ ಮುಗಿಸ್ಕೆಸಿಂದ ಬಿ.ಕಾಮ್ ಮಾಡ್ಬೇಕಲ್ಲತ್ತೀರಿ ಅವ್ರ ಸಲಿಂದದ ಇದು ವಿಡಿಯೋ. ಹಂಗಂತೇಳಿ ಬರೀ ಸೆಕೆಂಡ್ ಇಯರ್ದವ್ರು ಅಷ್ಟೇ ನೋಡ್ಬೇಡ್ರಿ, ಡಿಗ್ರಿ ಸ್ಟೂಡೆಂಟ್ಸ್ ನೀವು ಭೀ ನೋಡ್ರಿ ಬಿ.ಕಾಮ್ 3 ವರ್ಷದಿಂದ ಕೋರ್ಸ್ ಇರ್ತದೆ. ಟೋಟಲ್ 6 ಸೆಮ್ ಇರ್ತಾವೆ. ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಎಕ್ಸಾಮ್ ಇರ್ತದೆ. ಅದಕ್ಕೆ ನಾನು ನಿಮ್ಗೆ ಸೆಮ್ ವೈಸ್ ಯಾವ್ಯಾವ ಸಬ್ಜೆಕ್ಟ್ ಅವ ಅದ್ರ ಬಗ್ಗೆ ಹೇಳ್ತೀನಿ. ನೋಡ್ರಿ, ಈಗ ಸೆಕೆಂಡ್ ಇಯರ್ ಮುಗಿಸ್ಕೆಸಿಂದ ಈಗ ನೀವು ಬಿ.ಕಾಮ್ ಮಾಡ್ತಿರಲ್ಲ, ಬಿ.ಕಾಮ್ ಮಾಡೋಣ. ಫಸ್ಟ್ ಸೆಮಿಗೆ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ, ಫಸ್ಟ್ ಸೆಮ್ ಒಳಗೆ ನಿಮಗೆ ಟೋಟಲ್ 6 ಸಬ್ಜೆಕ್ಟ್ ಇರ್ತಾವೆ. ಇವೆಲ್ಲ ಇರ್ತಾವೆ ಯಾವ್ಯಾವ ಅಂದ್ರೆ, ಒಂದೇದು ಇಂಗ್ಲೀಷ್ ಮತ್ತು ಕನ್ನಡ, ಹಿಂದಿ, ಎನಿ ಇಂಡಿಯನ್ ಲ್ಯಾಂಗ್ವೇಜ್. ನೀವು ಕನ್ನಡರೇ ತೊಗೋಬೋದು, ಇಲ್ಲ ಹಿಂದಿಯರೇ ತೊಗೋಬೋದು. ಇಲ್ಲ ನಾನು ಕನ್ನಡನೂ ಬೇಡ, ಹಿಂದಿನೂ ಬೇಡ, ನಾ ಮತ್ತು ಬೇರೆ ಯಾವುದೇ ತೊಗೋತೀನಿ, ಆಪ್ಷನಲ್ ಇಂಗ್ಲೀಷ್ ತೊಗೋತೀನಿ ಅಂದ್ರೆ ನೀವು ಆಪ್ಷನಲ್ ಇಂಗ್ಲೀಷ್ನೂ ತೊಗೋಬೋದು. ನೆಕ್ಸ್ಟ್ ಹಂಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇರ್ತದೆ, ಅಂದ್ರೆ ಭಾರತ ಸಂವಿಧಾನ. ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇರ್ತದೆ. ಇವೆಲ್ಲ ನೀವು PUC ಫಸ್ಟ್ ಇಯರ್ನಾಗ ಏನು ಕಲ್ತಿರ್ತೀರಿ ನೋಡು, ಅವೇ ಇರ್ತಾವೆ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳೋದು. ನೀವೇನು ಸೆಕೆಂಡ್ ಇಯರ್ನಾಗ ಬಿಸ್ನೆಸ್ ಸ್ಟಡಿ ಒಳಗೆ ಕಲ್ತಿರಲ್ಲ, ಮಾರ್ಕೆಟಿಂಗ್ ಬಗ್ಗೆ ಪೂರಾ ಫುಲ್ ಡೀಟೇಲ್ನಾಗ ಇರ್ತದೆ ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್ ಈ ಸಬ್ಜೆಕ್ಟ್ ಒಳಗೆ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳೋದು. ನೀವು PUC ಸೆಕೆಂಡ್ ಇಯರ್ನಾಗ ಏನು ಎಕನಾಮಿಕ್ಸ್ ಕಲ್ತಿರ್ತಿರಲ್ಲ ಅದೇ ಸೇಮ್ ಇಲ್ಲಿ ಇರ್ತದೆ. ಅಷ್ಟೇ ಇದ್ರೊಳಗೆ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಇರ್ತದೆ, ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಇದ್ದಿದಿರಲ್ಲ. ನೆಕ್ಸ್ಟ್ ಈಗ ಸೆಕೆಂಡ್ ಸೆಮ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ ಇವೆಲ್ಲ ಇರ್ತಾವೆ. ನೋಡ್ರಿ, ಸೆಕೆಂಡ್ ಸೆಮ್ ಒಳಗೆ ನಿಮಗೆ ಟೋಟಲ್ 6 ಸಬ್ಜೆಕ್ಟ್ ಇರ್ತಾವೆ. ಫಸ್ಟ್ ಸೆಮಿಗೂ 6 ಇದ್ದೀವಿ, ಸೆಕೆಂಡ್ ಸೆಮಿಗೂ 6 ಸಬ್ಜೆಕ್ಟ್ ಅವ. ಇದ್ರೊಳಗೆ ಕಾಮನ್ ಏನದ ಅಂದ್ರೆ ಇಂಗ್ಲೀಷ್ ಅಂತೂ ಕಂಪಲ್ಸರಿ ಇದೆ, ಮತ್ತು ಕನ್ನಡ, ಹಿಂದಿ ಆರ್ ಎನಿ ಅದರ್ ಇಂಡಿಯನ್ ಲ್ಯಾಂಗ್ವೇಜ್. ನೀವು ಕನ್ನಡ ತೊಗೋಬೋದು, ಇಲ್ಲ ಹಿಂದಿ ತೊಗೋಬೋದು. ಇಲ್ಲ ನಮಗೆ ಇವೆರಡು ಬೇಡ, ಆಪ್ಷನಲ್ ಇಂಗ್ಲೀಷ್ ಬೇಕಂದ್ರೆ ಆಪ್ಷನಲ್ ಇಂಗ್ಲೀಷ್ನೂ ತೊಗೋಬೋದು. ನೆಕ್ಸ್ಟ್ ಇನ್ನೊಂದು ಯಾವ್ದು ಅಂದ್ರೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್, EVS. ಇದಕ್ಕೆ ಶಾರ್ಟ್ ಒಳಗೆ EVS ಅಂತ ಹೇಳಿ ಕರೀತಾರೆ. ಈ ಸಬ್ಜೆಕ್ಟ್ ಒಳಗೆ ನೀವು ಪರಿಸರ ಅಧ್ಯಯನ ಬಗ್ಗೆ ಮಾಡ್ತೀರಿ. ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅಂತ ಹೇಳೋದ. ಫಸ್ಟ್ ಸೆಮಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ 1 ಇದ್ದಿತ್ತು, ಸೆಕೆಂಡ್ ಸೆಮಿಗೆ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಅದ. ನೀವು ಫಸ್ಟ್ ಇಯರಿಗೆ ಏನು ಕಲ್ತಿರ್ತೀರಿ ನೋಡ್ರಿ PUC ಫಸ್ಟ್ ಇಯರಿಗೆ, ಅದು ಫಸ್ಟ್ ಸೆಮ್ನಾಗ ಕಲಿತೀರಿ ನೀವು. ಇಲ್ಲಿ ಸೆಕೆಂಡ್ ಸೆಮ್ನಾಗ ಫೈನಾನ್ಷಿಯಲ್ ಅಕೌಂಟಿಂಗ್ 2 ಒಳಗೆ ನೀವು ಏನು ಕಲಿತೀರಿ ಅಂದ್ರೆ, ಸೆಕೆಂಡ್ ಇಯರ್ನಾಗ ನೀವು ಡೆತ್ ಆಫ್ ಎ ಪಾರ್ಟ್ನರ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಕಲ್ತಿರಲ್ಲ, ಅದು ಸೆಕೆಂಡ್ ಸೆಮ್ನಾಗ ನೀವು ಕಲಿತೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದ. ನೀವೇನು ಸೆಕೆಂಡ್ ಇಯರ್ನಾಗ ಕಲ್ತಿರಿ ನೋಡ್ರಿ ಬಿಸ್ನೆಸ್ ಸ್ಟಡಿ ಒಳಗೆ, ಮಾರ್ಕೆಟಿಂಗ್ ಪಾರ್ಟ್ ಬಿಟ್ಟು, ಅಂದ್ರೆ ಮಾರ್ಕೆಟಿಂಗ್ ಪಾರ್ಟ್ ಲಾಸ್ಟಿಗವ, ಅದು ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅವೇನು ನೀವು ಕಲ್ತಿರಲ್ಲ ಅದೇ ಸೇಮ್ ಇಲ್ಲಿ ಸೆಕೆಂಡ್ ಸೆಮ್ನಾಗ ಇರ್ತದೆ. ನೀವು PUC ಸೆಕೆಂಡ್ ಇಯರ್ ಒಳಗೆ ಬಿಸ್ನೆಸ್ ಸ್ಟಡಿ ಅಂತ ಹೇಳಿ ಓದ್ತೀರಿ, ಇಲ್ಲಿ ಡಿಗ್ರಿನಾಗ ಏನು ಓದ್ತೀರಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಓದ್ತೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ, ಇಂಡಸ್ಟ್ರಿಯಲ್ ಎಕನಾಮಿಕ್ಸ್ ಅಂತ ಹೇಳೋದ. ಈ ಸಬ್ಜೆಕ್ಟ್ ಒಳಗೆ ನೀವು ಇಂಡಸ್ಟ್ರಿ ರಿಲೇಟೆಡ್ ಓದ್ತೀರಿ. ಫಾರ್ ಎಕ್ಸಾಂಪಲ್, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಯಾವಾಗ ಬಂತು, ಇಲ್ಲಾಂದ್ರೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ 1991 ಇದ್ರ ಬಗ್ಗೆ ಎಲ್ಲ ಓದ್ತೀರಿ. ಈ ಸಬ್ಜೆಕ್ಟ್ ಒಳಗೆ ಏನು ಇಂಡಸ್ಟ್ರಿಯಲ್ ರಿಲೇಟೆಡ್ ಇರ್ತದೆ. ಇವೆಲ್ಲ ನಿಮ್ಮ ಸೆಕೆಂಡ್ ಸೆಮ್ ಸಬ್ಜೆಕ್ಟ್ ಅವ. ನೆಕ್ಸ್ಟ್ ಈಗ ಥರ್ಡ್ ಸೆಮ್ ನೋಡ್ರಿ, ಥರ್ಡ್ ಸೆಮ್ ಒಳಗೆ ನಿಮಗೆ ಟೋಟಲ್ ಎಷ್ಟು ಸಬ್ಜೆಕ್ಟ್ ಇರ್ತಾವೆ ಅಂದ್ರೆ 7 ಇರ್ತಾವೆ. ಆದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ನಾಗ ನೀವು ಬರೀ 6 ಸಬ್ಜೆಕ್ಟ್ ಓದಿರಿ, ಇದ್ರೊಳಗೆ ಒಂದು ಎಕ್ಸ್ಟ್ರಾ ಆಗ್ಯದ. ಥರ್ಡ್ ಸೆಮ್ನಾಗ ಏನೇನು ಕಾಮನ್ ಅದ ಅಂದ್ರೆ ಇಂಗ್ಲೀಷ್, ಕನ್ನಡ, ಹಿಂದಿ ಇವೇನವಲ್ಲ, ಇಂಗ್ಲೀಷ್ ಮತ್ತು ಎನಿ ಇಂಡಿಯನ್ ಲ್ಯಾಂಗ್ವೇಜ್ ಇವೆರಡು ಅಂತೂ ಕಾಮನ್ ಅವ. ಮತ್ತು ಹೊಸ ಸಬ್ಜೆಕ್ಟು ಯಾವ್ಯಾವ ಅಂದ್ರೆ ಇದ್ರೊಳಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾ ವಿಡಿಯೋ ಮಾಡೀನಿ, ಯಾರು ನೋಡಿಲ್ಲ ಒಂದ್ಸಲ ನೋಡ್ರಿ, ನಮ್ಮ ಚಾನಲ್ನಾಗವ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗುಲ್ಬರ್ಗ ಯೂನಿವರ್ಸಿಟಿ ಅಂತೇಳಿ ಹೊಡೆದ್ರಂದ್ರೆ ನೀವು ಈ ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೋದು. ನೆಕ್ಸ್ಟ್ ನೋಡ್ರಿ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಅಂತ ಹೇಳೋದು. ಈ ಸಬ್ಜೆಕ್ಟ್ ಒಳಗೆ ನೀವೇನು ಓದ್ತೀರಂದ್ರೆ, ನೀವೇನು PUC ಫಸ್ಟ್ ಇಯರ್ನಾಗ ಓದಿರಿ ನೋಡ್ರಿ, ಡಯಾಗ್ರಾಮ್ಸ್, ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಸಿಂಪಲ್ ಬಾರ್ ಡಯಾಗ್ರಾಮ್, ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್, ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಇದು ಎದರದು ರಿಲೇಟೆಡ್ ಅದ ಅಂದ್ರೆ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಅದ. ಇದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಅಂತ ಹೇಳೋದಲ್ಲ. ನೆಕ್ಸ್ಟ್ ಈಗ ನಿಮಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಅಂತ ಹೇಳಿ ಬರ್ತದೆ, ಅದು 4 ಸೆಮಿಗೆ ಅದ, ಅದು ಮುಂದೆ ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ, ಕಾರ್ಪೊರೇಟ್ ಅಕೌಂಟಿಂಗ್ 1 ಅಂತ ಹೇಳೋದ. ನೋಡ್ರಿ, ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ 1 ಅದ ಅಂದ್ರೆ ಕಾರ್ಪೊರೇಟ್ ಅಕೌಂಟಿಂಗ್ 2 ಇರ್ತದೆ, ಅದು ನೆಕ್ಸ್ಟ್ ಸೆಮಿಗೆ ಕಂಟಿನ್ಯೂ ಆಗ್ತದೆ. ಈ ಸಬ್ಜೆಕ್ಟ್ ಒಳಗೆ ನೀವು ಏನು ಓದ್ತೀರಂದ್ರೆ ಶೇರ್ ಕ್ಯಾಪಿಟಲ್ ಬಗ್ಗೆ ಓದ್ತೀರಿ, ಅಂಡರ್ ರೈಟಿಂಗ್ ಆಫ್ ಶೇರ್, ಫೈನಲ್ ಅಕೌಂಟ್ ಆಫ್ ಕಂಪ್ನೀಸ್, ಮರ್ಜರ್ಸ್, ಆಕ್ವಿಸಿಷನ್ ಆಫ್ ಕಂಪ್ನಿ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಅಕೌಂಟಿಂಗ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಇವ್ರ ಮೇಲೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಇರ್ತಾವ. ಮತ್ತು ಹಾಗೆ 20% ಥಿಯರಿ ಇರ್ತದೆ ಈ ಸಬ್ಜೆಕ್ಟ್ ಒಳಗೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಓದ್ತೀರಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮತ್ತು HR ಪ್ಲಾನಿಂಗ್ ಅಂದ್ರೆ ಏನು, ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಟ್ರೈನಿಂಗ್, ಡೆವಲಪ್ಮೆಂಟ್ ಇವೆಲ್ಲದ್ರ ಬಗ್ಗೆ ಓದ್ತೀರಿ ನೀವು.
ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದು ಹೆಸರು ನೋಡೋಣನೇ ನಿಮಗೆ ಗೊತ್ತಾಗ್ತದ ಸ್ಮಾಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತೇಳಿ. ಅದ್ರ ರಿಯಾಲಿಟಿ ಏನದ ಅಂದ್ರೆ ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಓದ್ತೀರಂದ್ರೆ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಓದ್ತೀರಿ. ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು, ಮತ್ತು ಪಾಲಿಸಿ ಏನವ, ಪ್ರಮೋಷನ್ ಏನದ, ಮತ್ತು ಏನೇನು ಪ್ರಾಜೆಕ್ಟ್ ಇರ್ತಾವ ಅದ್ರ ಬಗ್ಗೆ ನೀವು ಈ ಸಬ್ಜೆಕ್ಟ್ ಒಳಗೆ ಓದ್ತೀರಿ. ನೆಕ್ಸ್ಟ್ ಈಗ 4th ಸೆಮ್ ಅಂತ ಹೇಳ್ತೀನಿ ನೋಡ್ರಿ. 4th ಸೆಮ್ ಒಳಗೆ ಎಷ್ಟು ಸಬ್ಜೆಕ್ಟ್ ಅವ ಅಂದ್ರೆ ಟೋಟಲ್ 6 ಸಬ್ಜೆಕ್ಟ್ ಅವ, ಅಂದ್ರೆ ಒಂದು ಸಬ್ಜೆಕ್ಟ್ ಇಲ್ಲಿ ಕಮ್ಮಿ ಆಗ್ಯದ. 3rd ಸೆಮ್ ಒಳಗೆ 7 ಇದ್ದೀವಿ ಸಬ್ಜೆಕ್ಟ್, ಈಗ 6 ಆಗ್ಯಾವ. 3rd ಸೆಮ್ ಒಳಗೆ 7 ಸಬ್ಜೆಕ್ಟ್ ಇದ್ದೀವಿ, ಈಗ 4th ಸೆಮ್ ಒಳಗೆ 6 ಸಬ್ಜೆಕ್ಟ್ ಆಗ್ಯಾವ, ಅಂದ್ರೆ ಒಂದು ಸಬ್ಜೆಕ್ಟ್ ಕಡಿಮೆ ಆಗ್ಯದ. ಇದ್ರೊಳಗೆ ಕಾಮನ್ ಏನದ ಅಂದ್ರೆ ಇಂಗ್ಲೀಷ್, ಕನ್ನಡ ಇವು ಕಂಪಲ್ಸರಿ ಅವ. ನೀವು ಕನ್ನಡ ಅರಿತವ್ರಿ, ಹಿಂದಿ ಅರಿತವ್ರಿ, ಅದು ನಿಮ್ಮ ಚಾಯ್ಸ್ ಇರ್ತದೆ. ನೆಕ್ಸ್ಟ್ ನೋಡ್ರಿ ಇದ್ರೊಳಗೆ ಯಾವ್ಯಾವ ಮೇನ್ ಸಬ್ಜೆಕ್ಟ್ ಅವ ಅಂದ್ರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2. 3rd ಸೆಮ್ ಒಳಗೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಇದ್ದಿತ್ತು, ಇದ್ರೊಳಗೆ 2 ಅದ. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಒಳಗೆ ನೀವು ಏನೇನು ಓದ್ತೀರಿ ಅಂದ್ರೆ ಕೊರೋಲೇಷನ್, ರಿಗ್ರೆಷನ್, ಇಂಡೆಕ್ಸ್ ನಂಬರ್, ಲೀನಿಯರ್ ಪ್ರೋಗ್ರಾಮಿಂಗ್, ನೆಟ್ವರ್ಕ್ ಅನಾಲಿಸಿಸ್. ನೋಡ್ರಿ ಇವೆಲ್ಲದ್ರ ಮೇಲೆ ನಿಮಗೆ ಪ್ರಾಬ್ಲಮ್ ಇರ್ತಾವೆ. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 1 ಒಳಗೆ ನೀವು ಮೀನ್, ಮೀಡಿಯನ್, ಮೋಡ್, ಡೈಗ್ರಾಮ್ಸ್, ಸಿಂಪಲ್ ಬಾರ್ ಡೈಗ್ರಾಮ್, ಸಬ್ಡಿವೈಡೆಡ್ ಬಾರ್ ಡೈಗ್ರಾಮ್, ಪರ್ಸೆಂಟೇಜ್ ಬಾರ್ ಡೈಗ್ರಾಮ್ ಇದ್ರ ಬಗ್ಗೆ ಎಲ್ಲ ಓದ್ತೀರಿ ನೀವು. ಆದರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ 2 ಒಳಗೆ ನೀವು ಕೊರೋಲೇಷನ್, ರಿಗ್ರೆಷನ್, ಇಂಡೆಕ್ಸ್ ನಂಬರ್, ಲೀನಿಯರ್ ಪ್ರೋಗ್ರಾಮಿಂಗ್, ನೆಟ್ವರ್ಕ್ ಅನಾಲಿಸಿಸ್ ಇವೆಲ್ಲದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ. ಅವು ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ನೋಡ್ರಿ ಕಾರ್ಪೊರೇಟ್ ಅಕೌಂಟಿಂಗ್ 2 ಅಂತ ಹೇಳ್ದ. 3rd ಸೆಮ್ನಾಗ ಕಾರ್ಪೊರೇಟ್ ಅಕೌಂಟಿಂಗ್ 1 ಇದ್ದಿತ್ತು, ಇಲ್ಲಿ ಕಾರ್ಪೊರೇಟ್ ಅಕೌಂಟಿಂಗ್ 2 ಅಂತ ಹೇಳ್ದ. ಕಾರ್ಪೊರೇಟ್ ಅಕೌಂಟಿಂಗ್ 2 ಒಳಗೆ ನೀವು ಬ್ಯಾಂಕಿಂಗ್ ಕಂಪ್ನಿ ಬಗ್ಗೆ ಓದ್ತೀರಿ, ಮತ್ತು ಇನ್ಶೂರೆನ್ಸ್ ಕಂಪ್ನಿ ಬಗ್ಗೆ ಓದ್ತೀರಿ, ಹೋಲ್ಡಿಂಗ್ ಕಂಪ್ನಿ, ವ್ಯಾಲ್ಯೂಯೇಷನ್ ಆಫ್ ಶೇರ್, ಲಿಕ್ವಿಡೇಷನ್ ಆಫ್ ಕಂಪ್ನಿ ಇವೆಲ್ಲದ್ರ ಬಗ್ಗೆ ನೀವು ಈ ಸಬ್ಜೆಕ್ಟ್ ಒಳಗೆ ಓದ್ತೀರಿ. ಇವೆಲ್ಲದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅದು ಕೇಳ್ತಾರ, ಅದ್ರ ಬಗ್ಗೆ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ನೋಡ್ರಿ ಕಾರ್ಪೊರೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ದ. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಕಂಪ್ನಿ ನಾವು ಯಾವ ರೀತಿ ಓಪನ್ ಮಾಡಬೇಕು, ನಾವು ಕಂಪ್ನಿ ಆನ್ಲೈನ್ ಹೆಂಗೆ ಓಪನ್ ಮಾಡಬೇಕು ಮತ್ತು ಆಫ್ಲೈನಾಗಿ ಹೆಂಗೆ ಓಪನ್ ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ಇರ್ತಾವ, ಮತ್ತು ಕಂಪ್ನಿ ಒಳಗೆ ಎಷ್ಟು ಟೈಪ್ಸ್ ಮ್ಯಾನೇಜ್ಮೆಂಟ್ಗಳು ಇರ್ತಾವ, ಶೇರ್ ಹೋಲ್ಡರ್ಸ್ ಬಗ್ಗೆ ಓದ್ತೀರಿ, ಬೋರ್ಡ್ ಆಫ್ ಡೈರೆಕ್ಟರ್ ಬಗ್ಗೆ ಓದ್ತೀರಿ. ಅಕಸ್ಮಾತ್ ನಮ್ಮ ಕಂಪ್ನಿ ಲಾಸ್ ಒಳಗೆ ಅದು ಹೋಲುತ್ತಿತ್ತಂದ್ರೆ ನಾವು ಕಂಪ್ನಿ ಯಾವ ರೀತಿ ಕ್ಲೋಸ್ ಮಾಡಬೇಕು ಅದ್ರ ಬಗ್ಗೆ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಇಂಡಿಯನ್ ಬ್ಯಾಂಕಿಂಗ್ ಅಂತ ಹೇಳ್ದ. ಇದು ಹೆಸರು ನೋಡೋಣನೇ ನಿಮಗೆ ಗೊತ್ತಾಗಿರಬೇಕು ಈ ಸಬ್ಜೆಕ್ಟ್ ಒಳಗೆ ಬ್ಯಾಂಕಿಂಗ್ ಬಗ್ಗೆ ಇರ್ತದ ಅಂಥೇಳಿ. ಆದ್ರೂ ಹೇಳ್ತೀನಿ ಕೇಳ್ರಿ ಈ ಸಬ್ಜೆಕ್ಟ್ ಒಳಗೆ ಏನೇನದ. ಫಸ್ಟ್ ನೋಡ್ರಿ ನೀವು ಇಂಟ್ರೊಡಕ್ಷನ್ ಪಾರ್ಟ್ ಓದ್ತೀರಿ, ಅಂದ್ರೆ ಬ್ಯಾಂಕ್ ಅಂದ್ರೇನು, ಬ್ಯಾಂಕ್ ಒಳಗೆ ಯಾರ್ಯಾರು ಇರ್ತಾರ, ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೇನು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೇನು, ಡೆವಲಪ್ಮೆಂಟ್ ಬ್ಯಾಂಕ್ಸ್, ರೀಜನಲ್ ರೂರಲ್ ಬ್ಯಾಂಕ್, ಕಾರ್ಪೊರೇಟಿವ್ ಬ್ಯಾಂಕ್ಸ್, ನಬಾರ್ಡ್, ಎಕ್ಸಿಮ್ ಬ್ಯಾಂಕ್ ಇವೆಲ್ಲದ್ರ ಬಗ್ಗೆ ಓದ್ತೀರಿ ನೀವು. ಇವೆಲ್ಲ ನಿಮಗೆ ಡೀಪಾಗಿ ಏನಿರಲ್ಲ, ಡೀಪಾಗಿ ಇರ್ತಾವ ಅಂದ್ರೆ ನೀವೇನು ಸೆಕೆಂಡ್ ಇಯರ್ನಾಗ ಕಲ್ತಿರಿ ನೋಡ್ರಿ. ಫಂಕ್ಷನ್ಸ್ ಆಫ್ RBI, ಫಂಕ್ಷನ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ ಅದ್ರ ಬಗ್ಗೆನೇ ಇರ್ತದೆ ಇದ್ರೊಳಗೆ. ಫಂಕ್ಷನ್ಸ್ ಆಫ್ RBI ಮೇಲೆ ಪೂರ ಒಂದು ಚಾಪ್ಟರೇ ಅದ, ಮತ್ತು ಹಂಗೆ ಕಮರ್ಷಿಯಲ್ ಬ್ಯಾಂಕ್ ಅದ್ರ ಮೇಲೂ ಒಂದು ಸಪ್ರೇಟ್ ಚಾಪ್ಟರೇ ಅದ. ನೋಡ್ರಿ ಇದೇನು ಇಂಡಿಯನ್ ಬ್ಯಾಂಕಿಂಗ್ ಅದಲ್ಲ ಇದ್ರೊಳಗೆ ನೀವು ಬೇಸಿಕ್ ಕಲಿತೀರಿ. ನೆಕ್ಸ್ಟ್ ಇದ್ರದ್ದು ಪಾರ್ಟ್ 2 ಬರ್ತದೆ, ಅಂದ್ರೆ ಅದಕ್ಕೇನು ಪಾರ್ಟ್ 2 ಅಂತ ಹೆಸರಿಟ್ಟಿಲ್ಲ, ಅದ್ರ ಡೀಟೇಲ್ ಆಗಿ ನೀವು 5th ಸೆಮ್ ಒಳಗೆ ಕಲಿತೀರಿ. ಅದು ಯಾವ್ದಾವ್ದು ಅಂಥೇಳಿ ಈಗ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ. ಈಗ ಇದು 5th ಸೆಮ್ ಸಬ್ಜೆಕ್ಟ್ ಅವ ನೋಡ್ರಿ. ಇಲ್ಲಿ 5th ಸೆಮ್ ಒಳಗೆ ಟೋಟಲ್ ಎಷ್ಟು ಸಬ್ಜೆಕ್ಟ್ ಅವ ಅಂದ್ರೆ 7 ಸಬ್ಜೆಕ್ಟ್ ಅವ. ಈಗ ನಿಮ್ಮ ಕಣ್ಣಿಲ್ಲಿ ಲಾಸ್ಟ್ ಹೋಲುತ್ತಿರಬೇಕು 6th 7th ಪಾಯಿಂಟ್ ಮೇಲೆ ಅವು ಏನವ ಅಂಥೇಳಿ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ. ಫಸ್ಟ್ ಸಬ್ಜೆಕ್ಟ್ ನೋಡ್ರಿ ಯಾವ್ದು ಬ್ಯಾಂಕಿಂಗ್ ಆಪ್ರೇಷನ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಹೇಳ್ದ. ನೀವು 4th ಸೆಮ್ನಾಗ ಇಂಡಿಯನ್ ಬ್ಯಾಂಕಿಂಗ್ ಅಂಥೇಳಿ ಕಲ್ತಿದ್ರಿ, ಅದು ಬರೀ ಬೇಸಿಕ್ ಇದ್ದಿತ್ತು. ಈಗ ಇಲ್ಲಿ ಬ್ಯಾಂಕಿಂಗ್ ಆಪ್ರೇಷನ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಹೇಳ್ದ. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಯಾವ ರೀತಿ ಇರ್ತದೆ, ಕಲೆಕ್ಟಿಂಗ್ ಬ್ಯಾಂಕರ್ ಅಂದ್ರೇನು, ಪೇಯಿಂಗ್ ಬ್ಯಾಂಕರ್ ಅಂದ್ರೇನು, KYC ಬಗ್ಗೆ ಇರ್ತದೆ, ಮತ್ತು ನೀವು ಅಕೌಂಟ್ ಅದು ಹೆಂಗೆ ಓಪನ್ ಮಾಡಬೇಕು. ಅಂದ್ರೆ ಈ ಸಬ್ಜೆಕ್ಟ್ ಒಳಗೆ ನೀವು ಫುಲ್ ಪ್ರಾಕ್ಟಿಕಲಾಗಿ ಕಲಿತೀರಿ. ಅಕೌಂಟ್ ಅದು ನಾವು ಯಾವ ರೀತಿ ಓಪನ್ ಮಾಡಬೇಕು. ಅಷ್ಟೇ ಅಲ್ಲ, ನೀವು ಈ ಸಬ್ಜೆಕ್ಟ್ ಒಳಗೆ ಇನ್ಶೂರೆನ್ಸ್ ಬಗ್ಗೆನೂ ಕಲಿತೀರಿ. ಇನ್ಶೂರೆನ್ಸ್ ಅಂದ್ರೇನು ಮತ್ತು ಇನ್ಶೂರೆನ್ಸ್ ಒಳಗೆ ಎಷ್ಟು ಟೈಪ್ ಇರ್ತಾವ ಇದ್ರ ಬಗ್ಗೆ ಎಲ್ಲ ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಯಾವ್ದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಹೇಳ್ದ. ನೋಡ್ರಿ ಇದು ಸಬ್ಜೆಕ್ಟ್ ಭಾಳ ಈಸಿ ಇದೆ. ಈ ಸಬ್ಜೆಕ್ಟ್ ಒಳಗೆ ಏನೇನು ಇರ್ತದೆ ಅಂದ್ರೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಇರ್ತದೆ. ಯಾವ್ಯಾವ ಸ್ಟೇಟ್ಮೆಂಟ್ ಅಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ರೇಷಿಯೋ ಅನಾಲೈಸಿಸ್. ನೀವು ಇದು ರೇಷಿಯೋ ಅನಾಲೈಸಿಸ್ ನೀವು ಸೆಕೆಂಡ್ ಇಯರ್ನಾಗ ಕಲ್ತೀರ ಅನ್ನಿಸ್ತದೆ. ಮತ್ತು ಹಂಗೆ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್, ಇದು ಏನು ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂತ ಹೇಳಿಲ್ಲ, ಇದ್ರ ಮೇಲೆ ನಿಮಗೆ ಥಿಯರಿ ಇರ್ತದೆ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಅಡಿಟಿಂಗ್ ಅಂತ ಹೇಳ್ದ. ಎಡಿಟಿಂಗ್ ಅಲ್ಲ ಅಡಿಟಿಂಗ್, AUDITING ಅಡಿಟಿಂಗ್. ಈ ಸಬ್ಜೆಕ್ಟ್ ಒಳಗೆ ನೀವೇನು ಕಲಿತೀರಂದ್ರೆ ಅಡಿಟಿಂಗ್ ಅಂದ್ರೆ ಏನು, ಮತ್ತು ಅಡಿಟಿಂಗ್ದು ಸ್ಟ್ಯಾಂಡರ್ಡ್ಗಳು ಯಾವ, ಮತ್ತು ಎಜುರೆನ್ಸ್ ಅಂದ್ರೆ ಏನು, ಅದ್ರದ್ದು ಸ್ಟ್ಯಾಂಡರ್ಡ್ಗಳು ಏನವ, ಇಂಟರ್ನಲ್ ಅಡಿಟ್ ಅಂದ್ರೆ ಏನು, ಇಂಟರ್ನಲ್ ಕಂಟ್ರೋಲ್ ಅಂದ್ರೆ ಏನು, ವೋಚರ್ಸ್ ಆ್ಯಂಡ್ ವೆರಿಫಿಕೇಶನ್ ಇವೆಲ್ಲದ್ರ ಬಗ್ಗೆ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ.
ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಅದ ನೋಡ್ರಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಹೇಳಿ. ಇದು ಹೆಸರು ನೋಡೋಣ ನಿಮಗೆ ಗೊತ್ತಾಗತ್ತಿರಬೇಕು, ಈ ಸಬ್ಜೆಕ್ಟ್ ಒಳಗೆ ಬಿಸ್ನೆಸ್ ಬಗ್ಗೆನೇ ಇರ್ತದ ಅಂತೇಳಿ. ಹೌದು, ಈ ಸಬ್ಜೆಕ್ಟ್ ಒಳಗೆ ಬಿಸ್ನೆಸ್ ಬಗ್ಗೆನೇ ಅದ. ಆದ್ರೆ ಫುಲ್ ಬಿಸ್ನೆಸ್ ಬಗ್ಗೆನೇ ಇಲ್ಲ ನೋಡ್ರಿ. ಇದ್ರೊಳಗೆ ಏನೇನು ಇರ್ತದೆ ಅಂದ್ರೆ, ಫಸ್ಟ್ ಬಿಸ್ನೆಸ್ ಅಂದ್ರೇನು, ಎನ್ವಿರಾನ್ಮೆಂಟ್ ಅಂದ್ರೇನು, ಇದ್ರದ್ದು ಡಿಫ್ರೆನ್ಸ್ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಹಂಗೆ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂದ್ರೇನು, ಪಾಲಿಟಿಕಲ್ ಆ್ಯಂಡ್ ಲೀಗಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಸೋಷಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂದ್ರೇನು, ಇವೆಲ್ಲದ್ರ ಮೇಲೆ ನಿಮಗೆ ಒಂದೊಂದು ಚಾಪ್ಟರ್ ಇರ್ತಾವೆ. ಅವೆಲ್ಲ ಚಾಪ್ಟರ್ಸ್ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ, ಬಿಸ್ನೆಸ್ ಲಾ ಅಂತ ಹೇಳದ. ಬಿಸ್ನೆಸ್ ಅದ ಈಸಿ ಇರ್ತದ ಅಂತೇಳಿ ತಿಳ್ಕೊಬಾರ್ರಿ. ನೋಡ್ರಿ ಇದ್ರೊಳಗೆ ಲಾ ಅಂತ ಹೇಳಂದಾರ, ಬರೀ ಬಿಸ್ನೆಸ್ ಅಲ್ಲ, ಬಿಸ್ನೆಸ್ ಲಾ ಅಂತ ಹೇಳಂದಾರ. ಅಂದ್ರೆ ಈ ಸಬ್ಜೆಕ್ಟ್ ಒಳಗೆ ಏನೇನು ಇರ್ತದ ಅಂದ್ರೆ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಬಗ್ಗೆ ಇರ್ತದೆ, ಆಫರ್ ಆ್ಯಂಡ್ ಅಕ್ಸೆಪ್ಟೆನ್ಸ್, ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್, ನೆಕ್ಸ್ಟ್ ಹಂಗೆ ಏಜೆಂಟ್ ಬಗ್ಗೆ ಇರ್ತದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಮತ್ತು ಹಂಗೆ ನೀವು ಈ ಸಬ್ಜೆಕ್ಟ್ ಒಳಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಗ್ಗೆ ಓದ್ತೀರಿ. ನೋಡ್ರಿ ಈ ರೀತಿ ಹೇಳಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ. ಯಾವಾಗ ನೀವು ಇದು ಸಬ್ಜೆಕ್ಟ್ ಓದ್ತಿರಲ್ಲ ಅವಾಗ ನಿಮಗೆ ಗೊತ್ತಾಗ್ತದೆ ಇದು ಸಬ್ಜೆಕ್ಟ್ ಯಾವ ರೀತಿ ಅದ ಅಂಥೇಳಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅಂತ ಹೇಳೋದು. ಅಂದ್ರೆ ಇಲ್ಲಿ 5th ಸೆಮ್ನ್ಯಾಗ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅದ. ಅಂದ್ರೆ 6th ಸೆಮ್ನ್ಯಾಗೂ ಇರ್ತದೆ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅಂತೇಳಿ. ನೀವು ಇಲ್ಲಿ 5th ಸೆಮ್ನ್ಯಾಗ ಯಾವ ಸಬ್ಜೆಕ್ಟ್ ಚೂಸ್ ಮಾಡ್ತೀರಿ 6th ಸೆಮ್ನ್ಯಾಗೂ ಅವೇ ಇರ್ತಾವೆ. ಅಂದ್ರೆ ಇಲ್ಲಿ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವಂದ್ರೆ, ನೋಡ್ರಿ ಇದೇನು ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅಂತೇಳಿ ಇದು ಓದಲ್ಲ, ಅದು ತಿಳ್ಕೊಳಕ್ಕಿಂತ ಮೊದಲು ಇದು ನೀವು ಡಯಾಗ್ರಾಮ್ ನೋಡ್ರಿ. ಇಲ್ಲಿ ನೋಡ್ರಿ ಗ್ರೂಪ್ ಅಂತ ಹೇಳದ. ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂದ್ರೆ 3 ಟೈಪ್ ಆಗಿ ಡಿವೈಡ್ ಆಗ್ಯದ. ನಾನು ನಿಮಗೆ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅಂತ ಹೇಳಿದಲ್ಲ. ಎಲೆಕ್ಟಿವ್ 1 ಅಂದ್ರೆ ಇನ್ಕಮ್ ಟ್ಯಾಕ್ಸ್ 1 ಅನ್ನಂಗೆ, ಎಲೆಕ್ಟಿವ್ 2 ಅಂದ್ರೆ ಕಾಸ್ಟ್ ಅಕೌಂಟಿಂಗ್ 2 ಅನ್ನಂಗೆ. ನೆಕ್ಸ್ಟ್ ಇಲ್ಲಿ ಗ್ರೂಪ್ ಬಿ ಒಳಗೆ ನೋಡ್ರಿ ಅಕೌಂಟಿಂಗ್ ಅಂತ ಹೇಳೋದಲ್ಲ. ಈ ಅಕೌಂಟಿಂಗ್ ಒಳಗೆ ಎಲೆಕ್ಟಿವ್ 1 ಯಾವ್ದು ಬರ್ತದೆ ಅಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬರ್ತದೆ. ಎಲೆಕ್ಟಿವ್ 2 ಯಾವ್ದು ಬರ್ತದೆ ಅಂದ್ರೆ ಅಕೌಂಟಿಂಗ್ ಫಾರ್ ಮ್ಯಾನೇಜರಿಯಲ್ ಡಿಸಿಷನ್. ನೆಕ್ಸ್ಟ್ ಇಲ್ಲಿ ಗ್ರೂಪ್ ಸಿ ಒಳಗೆ ನೋಡ್ರಿ ಮಾರ್ಕೆಟಿಂಗ್ ಅಂತ ಹೇಳೋದ. ಈ ಗ್ರೂಪ್ ಸಿ ಒಳಗೆ ಎಲೆಕ್ಟಿವ್ 1 ಯಾವ್ದು ಬರ್ತದೆ ಅಂದ್ರೆ ಸರ್ವಿಸ್ ಮಾರ್ಕೆಟಿಂಗ್, ಎಲೆಕ್ಟಿವ್ 2 ಯಾವ್ದು ಬರ್ತದೆ ಅಂದ್ರೆ ಮಾರ್ಕೆಟಿಂಗ್ ರಿಸರ್ಚ್. ಇದು ನಾನು ನಿಮಗೆ 5th ಸೆಮ್ಮಿಂದ ಹೇಳೀನಿ. 6th ಸೆಮ್ ಒಳಗೆ ಯಾವ ರೀತಿ ಇರ್ತದೆ ಅಂತ ಹೇಳಿ ನೆಕ್ಸ್ಟ್ ಈಗ ಹೇಳ್ತೀನಿ. ನೋಡ್ರಿ ಇವೆಲ್ಲ 6th ಸೆಮ್ ಸಬ್ಜೆಕ್ಟ್ ಅವ. 6th ಸೆಮ್ ಒಳಗೆ ಟೋಟಲ್ 7 ಸಬ್ಜೆಕ್ಟ್ ಅವ. 5th ಸೆಮ್ ಒಳಗೂ 7 ಇದ್ದವು, 6th ಸೆಮ್ ಒಳಗೂ 7 ಸಬ್ಜೆಕ್ಟ್ ಅವ. ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ನೋಡ್ರಿ ಯಾವ್ದು, ಕಂಪ್ಯೂಟರ್ ಅಪ್ಲಿಕೇಶನ್ ಫಾರ್ ಬಿಸ್ನೆಸ್ ಆ್ಯಂಡ್ ಇ ಕಾಮರ್ಸ್. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಕಂಪ್ಯೂಟರ್ ಬಗ್ಗೆ ಕಲಿತೀರಿ. ಅಂದ್ರೆ ಡೇಟಾ ಪ್ರೊಸೆಸಿಂಗ್ ಅಂದ್ರೆ ಏನು, ಅದ್ರದ್ದು ಫೀಚರ್ಸ್ ಏನೇನವ, ಮತ್ತು ಸಾಫ್ಟ್ವೇರ್ ಅಂದ್ರೆ ಏನು, ಹಾರ್ಡ್ವೇರ್ ಅಂದ್ರೆ ಏನು, ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಕಲಿತೀರಿ, ಮತ್ತು ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಬಗ್ಗೆ ಕಲಿತೀರಿ, ಇ ಕಾಮರ್ಸ್ ಬಗ್ಗೆ ಕಲಿತೀರಿ. ಇದು ಚಾಪ್ಟರ್ ಇ ಕಾಮರ್ಸ್ ಅಂತ ಹೇಳೋದಲ್ಲ, ಇದು ಭಾಳ ಇಂಪಾರ್ಟೆಂಟ್ ಅದ. ಮತ್ತು ಹಂಗೆ ಇದ್ರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಯಾವ್ದು ಅಂದ್ರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳೋದ. ಅದೂ ಭಾಳ ಇಂಪಾರ್ಟೆಂಟ್ ಅದ. ಹಂಗಂತೇಳಿ ಉಳಿದಿವು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿಲ್ಲ, ಉಳಿದಿವು ಭೀ ಇಂಪಾರ್ಟೆಂಟ್ ಅದ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದ. ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಕಲಿತೀರಿ, ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದ. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೇನು, ಕ್ಯಾಪಿಟಲ್ ಬಿಲ್ಡಿಂಗ್, ಡಿವಿಡೆಂಡ್ ಬಗ್ಗೆ ಕಲಿತೀರಿ. ಮತ್ತು ಹಂಗೆ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಕಲಿತೀರಿ. ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೇನು, ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಇದ್ರ ಬಗ್ಗೆ ಎಲ್ಲ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೋಡ್ರಿ ಈ ಸೆಮ್ ಒಳಗೂ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅಂತ ಹೇಳದ, ಅದು ಹೇಳ್ತೀನಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಯಾವ್ದು, ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ಹೇಳದ. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಮನಿ ಮಾರ್ಕೆಟ್ ಬಗ್ಗೆ ಕಲಿತೀರಿ, ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಕಲಿತೀರಿ, ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಕಲಿತೀರಿ. ಮತ್ತು ಹಂಗೆ SEBI ಬಗ್ಗೆ ಕಲಿತೀರಿ, ಅಂದ್ರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಹೇಳದ. ಈ ಸಬ್ಜೆಕ್ಟ್ ಒಳಗೆ ನೀವು ಏನೇನು ಕಲಿತೀರಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಗ್ಗೆ ಕಲಿತೀರಿ, ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಇಂಟರ್ನ್ಯಾಷನಲ್ ಕ್ಯಾಪಿಟಲ್ ಮೂವ್ಮೆಂಟ್, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಲಿಬ್ರಲೈಸೇಷನ್, ಇವೆಲ್ಲ ಕಾನ್ಸೆಪ್ಟ್ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ GST ಅಂತ ಹೇಳದ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದಿರಬೇಕು GST ಬಗ್ಗೆ, ಆದ್ರೂ ಹೇಳ್ತೀನಿ ಕೇಳ್ರಿ. GST ಒಳಗೆ ನೀವು ಏನೇನು ಕಲಿತೀರಂದ್ರೆ SGST ಬಗ್ಗೆ ಕಲಿತೀರಿ, CGST, IGST, UTGST, GST ನೆಟ್ವರ್ಕ್, ಮತ್ತು GST ಅದೆಲ್ಲ ಹ್ಯಾಂಗೆ ಕಲೆಕ್ಟ್ ಮಾಡ್ತಾರೆ, GST ಕಲೆಕ್ಟ್ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ಗಳು ಇರ್ತಾವ, ಅವೆಲ್ಲ ಕಾನ್ಸೆಪ್ಟ್ ನೀವು ಈ ಸಬ್ಜೆಕ್ಟ್ ಒಳಗೆ ಕಲಿತೀರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಎಲೆಕ್ಟಿವ್ 1 ಎಲೆಕ್ಟಿವ್ 2 ಅಂತ ಹೇಳದ. ನೋಡ್ರಿ ಇದನ್ನು ಸೇಮ್ ಹಂಗೆ ಅದ. ಇಲ್ಲಿ ಗ್ರೂಪ್ ಅಂತ ಹೇಳದ ಹೆಡ್ಡಿಂಗ್, ಇಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಹೇಳದ. ಇಲ್ಲಿ ಎಲೆಕ್ಟಿವ್ 1 ಯಾವ್ದು ಅಂದ್ರೆ ಇನ್ಕಮ್ ಟ್ಯಾಕ್ಸ್ 2, ಮತ್ತು ಎಲೆಕ್ಟಿವ್ 2 ಯಾವ್ದು ಅಂದ್ರೆ ಕಾಸ್ಟ್ ಅಕೌಂಟಿಂಗ್ 2. ನೆಕ್ಸ್ಟ್ ಹಂಗೆ ಇಲ್ಲಿ ಅಕೌಂಟಿಂಗ್ ಒಳಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಎಲೆಕ್ಟಿವ್ 1 ಅದ, ಅಪ್ಲೈಡ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳಿ ಎಲೆಕ್ಟಿವ್ 2 ಅದ. ನೆಕ್ಸ್ಟ್ ಇಲ್ಲಿ ಮಾರ್ಕೆಟಿಂಗ್ ಒಳಗೆ ಎಲೆಕ್ಟಿವ್ 1 ರೂರಲ್ ಮಾರ್ಕೆಟಿಂಗ್ ಅದ, ಎಲೆಕ್ಟಿವ್ 2 ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಅದ. ನೋಡ್ರಿ ಇವೆಲ್ಲ ಸಬ್ಜೆಕ್ಟ್ ನೀವು BCom ಒಳಗೆ ಕಲಿತೀರಿ.